ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಓಕೆ, ನಮ್ಮ ಜೊತೆಗೆ ಈಗ 625 ಅಂಕಕ್ಕೆ 625 ಅಂಕ ಪಡೆದಿರುವಂತಹ ಚಿಕ್ಕೋಡಿಯಿಂದ ಪ್ರಾರ್ಥನಾ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಹಲೋ ಪ್ರಾರ್ಥನಾ. ಹಲೋ ಸರ್. ಕಂಗ್ರ್ಯಾಚುಲೇಷನ್ಸ್, ಬಹಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಚಿಕ್ಕೋಡಿಯಲ್ಲಿ ಎಲ್ಲಿ? ಚಿಕ್ಕೋಡಿಯಲ್ಲಿ ಅಥಣಿ ತಾಲೂಕಾ GHS ಕಟಗೇರಿ. ಓ ಹೋ ಹೋ, ಯಾವ ಸ್ಕೂಲು? ಗೌರ್ಮೆಂಟ್ ಹೈಸ್ಕೂಲ್ ಕಟಗೇರಿ. ವೆರಿ ಗುಡ್. ನಿರೀಕ್ಷೆ ಇತ್ತಾ ಪ್ರಾರ್ಥನಾ ಈ ರೀತಿಯಾಗಿ ನಂಗೆ ಬರುತ್ತೆ ಅಂತ ಹೇಳಿ ಮಾರ್ಕ್ಸು ಇಷ್ಟು? ಅದು 620 ಮೇಲೆ ಬರುತ್ತೆ ಅಂತ ಇತ್ತು, ಬಟ್ 625 ಅಂತ ಎಕ್ಸ್ಪೆಕ್ಟ್ ಇರಲಿಲ್ಲ. ಹಾ ಹಾ, ಎಷ್ಟು ಬರುತ್ತೆ ಅಂತ ಅನ್ಕೊಂಡಿದ್ದೀರಾ ನೀನು? 620 ಮೇಲೆ ಬರುತ್ತೆ ಅಂತ ಅನ್ಕೊಂಡಿದ್ದೆ ಸರ್. ಓ, 620 ಮೇಲೇನೆ ಬರುತ್ತೆ ಅಂತ ಹೇಳಿ. ಹಾ ಸರ್. ಅಷ್ಟು ಚೆನ್ನಾಗಿ ಓದಿದೀಯಾ ಈ ಸಲ? ಹಾ ಸರ್. ಹೇಗೆ ಸಾಧ್ಯ ಆಗುತ್ತೆ ಇದು ಔಟ್ ಆಫ್ ಔಟ್ ತಗೊಳಕ್ಕೆ? ಫಸ್ಟ್ ಸಪೋರ್ಟ್ ಮಾಡಿದ್ರು ಸರ್, ಮನೆಯಲ್ಲಿ, ಸ್ಕೂಲಲ್ಲಿ, ಟ್ಯೂಷನ್ ಅಲ್ಲಿ ಎಲ್ಲಾರು ನಿನ್ ಕೈಯಲ್ಲಿ ಆಗತ್ತೆ ಮಾಡು ಅಂತ ಹೇಳಿದ್ರು ಸರ್. ಆಮೇಲೆ ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ವರ್ಕ್ ಆಮೇಲೆ ಕಾನ್ಫಿಡೆನ್ಸ್ ಎಲ್ಲ ಇದೆ, ಆಗತ್ತೆ. ಹೆಂಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಬರೀ ಓದೋದೇನಾ? ಇಲ್ಲ ಸರ್, ಅಂದ್ರೆ ಬೆಳಗ್ಗೆ ಸ್ಕೂಲ್ ಇರ್ಬೇಕಾದ್ರೆ ಒಂದ್ ದಿನಕ್ಕೆ 3 hours ಅಷ್ಟೇ ಓದ್ತಿದ್ದೆ ನಾನು. ಇಲ್ದಿದ್ದಾಗ ಒಂದು 5 to 6 hours ಓದ್ತಿದ್ದೆ. ಯಾವ ಟೈಮಲ್ಲಿ ಓದ್ತಾ ಇದ್ದಿದ್ದು ಜಾಸ್ತಿ? ಜಾಸ್ತಿ ಬೆಳಗ್ಗೆ 1 ಗಂಟೆ, ಆಮೇಲೆ ಬಿಟ್ರೆ ಸಾಯಂಕಾಲ ಓದ್ತಿದ್ದೆ ಸರ್. ಅಷ್ಟೇನಾ? ಹಾ ಸರ್. ಅಷ್ಟಕ್ಕೆ ಔಟ್ ಆಫ್ ಔಟ್ ತಗೊಂಬಿಟ್ಟ? ಸರ್ ಭಾರಿ ಬಿಡಪ್ಪ ನೀನು ಕೂಡ. ಈಗ ಅಷ್ಟೇ ಓದ್ಕೊಂಡು ಸ್ಕೂಲಿಗೆ ಹೋಗಿ ಬಂದು 1-2-3 ತಾಸು ಓದ್ಬಿಟ್ರೆ ಮುಗಿದೋಯ್ತು. ಹಾ ಸರ್. ಈ ಎಲ್ಲಾ ವಿದ್ಯಾರ್ಥಿಗಳು ಹಂಗೆ ಓದಿದ್ರೆ ಆಗತ್ತಾ ಅವ್ರಿಗೂ? ಅವರ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಸರ್ ಅದು. ಅವ್ರವ್ರ ಸಾಮರ್ಥ್ಯದ ಮೇಲೆ. ಹಾ ಸರ್, ಅಂದ್ರೆ ಕೆಲವೊಬ್ರಿಗೆ 1 ಗಂಟೆ ಓದಿದ್ರೆ ಅಷ್ಟೇ ಆಗತ್ತೆ, ಇನ್ ಕೆಲವೊಬ್ರಿಗೆ 6 hours ಕುತ್ಕೊಂಡು ಹೋಗ್ತಾರೆ. ಔಟ್ ಆಫ್ ಔಟ್ ತೆಗಿಬೇಕಂದ್ರೆ ನಾವು 10 ಗಂಟೆ ಓದ್ಬೇಕು ಅಂತಾನೆ ಏನಿಲ್ಲ, ಎಷ್ಟು ಗಂಟೆ ಓದ್ತೀವಿ ಅಷ್ಟು ಗಂಟೆ ಚೆನ್ನಾಗಿ ಫೋಕಸ್ ಕೊಟ್ಟು ಓದಿದ್ರೆ ಆಗತ್ತೆ ಸರ್. ಈ ಪ್ರಾರ್ಥನಾ ಸಾಮರ್ಥ್ಯ ಜಾಸ್ತಿ ಇದೆ, ನಿಂತರ ಎಲ್ಲರೂ ಓದ್ಬಿಟ್ರೆ ಆಗಲ್ಲ ಅಲ್ವಾ? ಕಷ್ಟ ಆಗ್ಬಿಡುತ್ತೆ. ಹಾಗೇನಿಲ್ಲ ಸರ್. ಸ್ಕೂಲ್ ಇದ್ದಾಗ 3 hour ಅಷ್ಟೇ ಓದ್ತಾ ಇದ್ದಿದ್ದ? ಬೆಳಗ್ಗೆ 1 hour, ಆಮೇಲೆ ಸ್ಕೂಲ್ ಮುಗಿದ್ಮೇಲೆ 1-2 hour? ಹಾ ಸರ್ ಅಷ್ಟೇ. ಶಾಲೆ ಸ್ಕೂಲ್ ಇಲ್ಲದೆ ಇರೋ ಟೈಮಲ್ಲಿ 5 hour ಓದ್ತಾ ಇದ್ದೆ? ಹಾ ಸರ್. ಉಳಿದಿದ್ದ ಟೈಮಲ್ಲಿ ಏನ್ ಮಾಡ್ತಾ ಇದ್ದೆ? ಏನಿಲ್ಲ ಸರ್, ಅಂದ್ರೆ ಬರೀ ಓದ್ತಾ ಕೂತ್ಕೊಂಡ್ರೆ ಅದು ಮೈಂಡ್ ಹೋಗೋದಿಲ್ಲ ಸರ್, ಅಂದ್ರೆ ಸಾಧ್ಯ ಇಲ್ಲ ನಮ್ಗೆ ಬರೀ ಓದ್ತಾನೆ ಇರೋದು. ಅಂದ್ರೆ ಆಟ ಎಲ್ಲ ಆಡ್ಕೊಂಡಿದ್ದೆ, ಆರಾಮಾಗಿ ಓಡಾಡ್ಕೊಂಡಿದ್ದೆ? ಹಾ ಹಾ ಸರ್. ಊರಿಗೆಲ್ಲ ಹೋಗ್ತಾ ಇದ್ದೆ ಅಪ್ಪ ಅಮ್ಮನ ಜೊತೆಗೆ ಇಲ್ವಾ? ಊರಿಗೇನು ಹೋಗ್ಲಿಲ್ಲ ಸರ್ ನಾನು. ಬಟ್ ಒಂಚೂರು ಆಟ ಆಡ್ಕೊಂಡಿರ್ತಾ ಇದ್ದೆ, ಆಮೇಲೆ ಓದೋದು ಹಂಗೆ ಮಾಡ್ಕೊಂಡಿದ್ದೆ. ಹಾ ಸರ್. ಈಗ ಎಲ್ಲರಿಗೂ ಟಾಪರ್ ಆಗ್ಬೇಕು ಅಂತ ಆಸೆ, ಏನ್ ಮಾಡ್ಬೇಕು ಅವರೆಲ್ಲ ನಿಂತರ? ಈಗ 625ಕ್ಕೂ 625 ತಗೊಳ್ಬೇಕು ಅಂದ್ರೆ? ಏನಿಲ್ಲ ಸರ್, ಅವ್ರಿಗೆ ನಾನ್ ಮಾಡ್ತೀನಿ, ನನ್ ಕೈಲಿ ಆಗತ್ತೆ ಅಂತ ಕಾನ್ಫಿಡೆನ್ಸ್ ಫಸ್ಟ್ ಬರ್ಬೇಕು. ಆಮೇಲೆ ಅದಕ್ಕೆ ತಕ್ಕಂತ ಪ್ರಯತ್ನ ಅವ್ರ ಕಡೆ ಇರ್ಬೇಕು ಸರ್, ಬಿಟ್ರೆ ಮಾಡ್ಬೋದು. ಎಲ್ಲರೂ ಹೇಳ್ತಾರೆ ನಾನು ಮಾಡ್ಬೇಕು ಅಂತೀನಿ ಸರ್, ನಂಗೆ ಆಗೋದಿಲ್ಲ ಸರ್, ತಲೆಗೆ ಹೋಗೋದಿಲ್ಲ ಸರ್ ಅಂತಾರ ಅವ್ರು. ಏನ್ ಮಾಡ್ಬೇಕು ಅವರು? ಅದು ಫೋಕಸ್ ಇಂದ ಓದ್ಬೇಕು ಸರ್, ಆಗತ್ತೆ. ಆಗಲ್ಲ ನಮ್ ಮನ್ಸಲ್ಲಿ ಬಂದ್ರೆ ಅದು ಆಗಲ್ಲ, ನನ್ನಿಂದ ಆಗತ್ತೆ ಅಂತ ಬಂದ್ರೆ ಖಂಡಿತ ಆಗೇ ಆಗತ್ತೆ ಸರ್. 4-5 ಗಂಟೆ ಕೂತ್ಕೊಂಡು ಓದೋದಲ್ಲ, ಏನು ಓದ್ತಿ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಂಗ್ ಓದಿದ್ರೆ ಸಾಕಲ್ವಾ? ಹಾ ಸರ್. ನಿನ್ ಡೆಡಿಕೇಶನ್ ಚೆನ್ನಾಗಿತ್ತು ಅಲ್ವಾ ಈ ಸಲ? ಹಾ ಸರ್. ಏನಾಗ್ಬೇಕು ಅಂತ ಇದೆ ಪ್ರಾರ್ಥನಾ? ಸರ್ ನಾನು ಮುಂದೆ ನೀಟ್ ಮಾಡ್ಬೇಕಂತಿದ್ದೀನಿ ಸರ್. ನೀಟಿಗೆ ಹೋಗ್ಬೇಕು ಅಂತನಾ? ಏನ್ ಅಚೀವ್ ಮಾಡ್ಬೇಕು ಅಂತ? ಸರ್ ಡಾಕ್ಟರ್ ಆಗ್ಬೇಕಂತೀನಿ ಸರ್. ಡಾಕ್ಟ್ರಿಗೆ ಹೋಗ್ಬೇಕು ಅಂತನಾ? ಯಾಕೆ ಡಾಕ್ಟರ್ ಆಗ್ಬೇಕು ಅಂತ ಅನಿಸ್ತು? ನಂದು ಫಸ್ಟ್ ಇಂದಾನು ಏಮ್ ಇತ್ತು ಸರ್, ನಾನು ಆಗ್ಬೇಕು ಅಂತ. ಹೌದಾ? ಡಾಕ್ಟರೇ ಆಗ್ಬೇಕು ಹಿಂಗೆ. ಏನಾದ್ರೂ ಒಂದು ಕಾರಣ ಬರುತ್ತೆ ಅಲ್ವಾ, ನಾನು ಡಾಕ್ಟರ್ ಆಗ್ಬೇಕು ಅನ್ನೋಕೆ? ಊರಲ್ಲಿ ಏನೋ ಡಾಕ್ಟರ್ ಸಿಗದೆ ಇರುವಂತದ್ದು, ಅಥವಾ ಇನ್ಯಾವುದೋ ಕಾರಣ ಇರುತ್ತೆ. ಎಲ್ಲಿ ಜನರೆಲ್ಲ ನೋಡಿರ್ತೀರಾ, ಅವ್ರಿಗೇನು ಟ್ರೀಟ್ಮೆಂಟ್ ಸಿಗ್ತಾ ಇರಲಿಲ್ಲ, ಇಂಥವೆಲ್ಲ ನೋಡಿನಾ ಅಥವಾ ಇಲ್ಲ ನಾನೊಂದು ಡಾಕ್ಟರ್ ಆಗೋದೇ ಬೆಟರ್ ಅಂತ ಅನಿಸ್ತಾ? ಸರ್ ಫಸ್ಟ್ ಅಂದ್ರೆ ಯಾರು ಏನು ಟ್ರೀಟ್ಮೆಂಟ್ ತಗೊಳಕ್ಕೆ ಪದ್ಧತಿ ನೋಡಿನೂ ಹಾಗನ್ಸ್ತಿತ್ತು. ಆಮೇಲೆ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ರಿಲೇಷನ್ ಅಲ್ಲಿ ಯಾರು ಆಗಿಲ್ಲ, ನಾನಾದ್ರೂ ಆಗ್ಬೇಕು ಅಂತ ಅದೊಂದು. ಓಹೋ, ಈಗ ರಾಜ್ಯದಲ್ಲಿ ಒಂದು ಸಾಧನೆ ಮಾಡದೆ, ಈಗ ಫ್ಯಾಮಿಲಿಯಲ್ಲಿ ಒಂದು ಸಾಧನೆ ಮಾಡಬೇಕು. ಬಹಳ ಖುಷಿ ಆಯ್ತು ಪ್ರಾರ್ಥನಾ. ಯಾವ ಸ್ಕೂಲ್ ಹೇಳಿದ್ದು? ಇನ್ನೊಂದ್ಸಲ ಹೇಳ್ಬಿಡಿ, ಯಾವ ಸ್ಕೂಲಲ್ಲಿ ಓದಿದ್ದು? ಸರ್ ಗೌರ್ಮೆಂಟ್ ಹೈಸ್ಕೂಲ್ ಕಟಗೇರಿ ಸರ್. ಗೌರ್ಮೆಂಟ್ ಸ್ಕೂಲಲ್ಲಿ?
ಹಾ ಸರ್. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ಬಿಡಿ, ಇನ್ನೊಂದ್ಸಲ ಜನಕ್ಕೆ ಗೊತ್ತಾಗಬೇಕು. ಸರ್ಕಾರಿ ಶಾಲೆಯಲ್ಲಿರುವಂಥವ್ರು ಅಂದ್ರೆ ಓದೋದಿಲ್ಲ, ಮಾರ್ಕ್ಸ್ ತಗೊಳ್ಳೋದಿಲ್ಲ ಸರ್ಕಾರಿ ಅಂತಾರೆ. ಪ್ರೌಢಶಾಲೆ ಕಟಗೇರಿ ಸರ್. ಇನ್ನೊಂದ್ಸಲ ಹೇಳಿ ಅವ್ರಿಗೆ ಗೊತ್ತಾಗ್ಲಿ. ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಎಲ್ಲ ಚೆನ್ನಾಗಿದಾರಲ್ವಾ? ಹಾ ಟೀಚರ್ಸ್ ಮೇನ್ ಟೀಚರ್ ಸಪೋರ್ಟ್ ಐತಿ ಸರ್. ಟೀಚರ್ಸ್ ಆಮೇಲೆ ಪೇರೆಂಟ್ಸ್. ಹಾ, ಪೇರೆಂಟ್ಸ್ ಮಾತ್ರ ನಿಮ್ಮ ಜೊತೆಗೆ ನಿಂತ್ಕೊಳ್ತಾರೆ ಯಾವಾಗಿದ್ರು. ಓದ್ತೀನಿ ಅಂತಂದ್ರೆ ಅವ್ರು ಎಷ್ಟು 24 ಗಂಟೆ ಕೆಲಸ ಮಾಡ್ಕೋ ತಯಾರಿರ್ತಾರೆ ಪೇರೆಂಟ್ಸು, ನೀವು ಓದ್ತೀನಿ ಅಂತಂದ್ರೆ ಅಲ್ವಾ? ಹಾ ಬಟ್ ಟೀಚರ್ಸ್ಗಳು, ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸ್ಗಳು ಸರಿ ಇರೋದಿಲ್ಲ, ಓದಿಸೋದಿಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಅದು ಸುಳ್ಳು ತಾನೇ ಅದು? ಇಲ್ಲ ಸರ್, ನಾವು ಓದೋದ್ ಮೇಲೆ ಡಿಪೆಂಡ್ ಇರುತ್ತೆ. ನಾವ್ ಹೇಗಿರ್ತೀವಿ ಎಲ್ಲಾದ್ರಲ್ಲೂ ಒಂದೇ ತರ ಹೇಳೋದು. ನಾವು ಓದೋದ್ ಮೇಲೆ ಡಿಪೆಂಡ್ ಇರುತ್ತೆ. ಕೇರ್ ತಗೊಂಡ್ರ ಈ ಸಲ ಎಲ್ಲ ಟೀಚರ್ಸ್ ಎಲ್ಲ? ತುಂಬಾ ಕೇರ್ ತಗೊಂಡ್ರು ಸರ್. ಅಂದ್ರೆ ನಮ್ಮ ಫಾದರ್, ನಮ್ಮ ತಂದೆಯವರೇ ಅಲ್ಲಿ ಕನ್ನಡ ಸರ್ ಆಗಿ ವರ್ಕ್ ಮಾಡ್ತಾರೆ ಸರ್. ಓ, ಟೀಚರ್ ಫ್ಯಾಮಿಲಿಯಿಂದ ಬಂದಿದ್ದಾ? ಹಾ, ನಮ್ಮ ತಂದೆಯವರು ಅದೇ ಸ್ಕೂಲಲ್ಲಿ ಇರೋದ್ರಿಂದ ನಾನು ಅಲ್ಲೇ ಹೋಗ್ತಿದ್ದೆ ಸರ್. ಹಾ, ಬಹಳ ಖುಷಿ ಆಯ್ತು. ಅಪ್ಪ ಈಗ ರಿಟೈರ್ಡ್ ಆದ್ರ ಇಲ್ಲ ಇದಾರೆ, ಓದ್ತಿದಾರೆ ಇನ್ನು, ಅಲ್ಲಿ ಟೀಚಿಂಗ್ ಮಾಡ್ತಾ ಇದಾರೆ ಇನ್ನು? ಇಲ್ಲ ಸರ್, ಇನ್ನೂ ಟೀಚಿಂಗ್ ಮಾಡ್ತಿದ್ದಾರೆ. ಹೌದಾ? ಓಕೆ ಓಕೆ ಓಕೆ, ಬಹಳ ಖುಷಿ ಆಯ್ತು. ಅಮ್ಮ ಮನೇಲಿ ಹೌಸ್ ವೈಫ್ ಸರ್. ಹೌಸ್ ವೈಫು. ಸೊ ಭಾಳ ಖುಷಿ ಆಯಿತು ಪ್ರಾರ್ಥನಾ. ಈ ಸಾಧನೆಯನ್ನು ಚಿಕ್ಕೋಡಿಯಲ್ಲಿ ಅಥಣಿಯಿಂದ ಬಂದು ನೀವೆಲ್ಲ ಮಾಡ್ತಾ ಇದ್ದೀರಾ. ಅದು ಸರ್ಕಾರಿ ಶಾಲೆಯಲ್ಲಿ ಓದಿ 625ಕ್ಕೆ 625 ಅಂಕವನ್ನು ತಗೊಂಡಿದ್ದೀರಾ. ಇಲ್ಲೆಲ್ಲ ಲಕ್ಷಗಟ್ಟಲೆ ತೊಗೊಂಡೋಗ್ಬಿಟ್ಟು ಮಕ್ಕಳನ್ನು ಆ ಸ್ಕೂಲಿಗೆ ಈ ಸ್ಕೂಲಿಗೆಲ್ಲ ಹಾಕಿ ಬರ್ತಾರೆ. ಬಟ್ ನೀವು ಸರ್ಕಾರಿ ಶಾಲೆಯಲ್ಲಿ ಓದಿದಿರಲ್ಲ ಪ್ರಾರ್ಥನಾ, ವೆರಿ ಪ್ರೌಡ್. ಭಾಳ ಖುಷಿ ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ಪ್ರಾರ್ಥನಾ. ಡಾಕ್ಟರ್ ಆಗಬೇಕು ಅಂತಿದ್ದೀರಾ. ಕಾಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಆ್ಯಂಡ್ ಆಲ್ ದಿ ಬೆಸ್ಟ್.